ಹೆಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕ್ಯಾರೆಟ್ ಕರಿಯನ್ನು ಹೇಗೆ ಮಾಡೋದಂತ ನೋಡೋಣ. ಇದು ರೆಸ್ಟೋರೆಂಟ್ ಸ್ಟೈಲ್ ಅಥವಾ ನೀವು ಇದು ಮನೆಯಲ್ಲಿ ಕೂಡ ಈ ಥರ ಟ್ರೈ ಮಾಡಿ. ರೆಸ್ಟೋರೆಂಟ್ ಸ್ಟೈಲ್ ರೆಸಿಪಿಯನ್ನು ನೀವು ಮನೆಯಲ್ಲಿ ಈ ಥರ ಮಾಡ್ಕೋಬೋದು. ಭಾಳ ಈಸಿ ಮತ್ತು ಭಾಳ ಟೇಸ್ಟಿ ಕೂಡ ಆಗುತ್ತೆ. ಚಪಾತಿ, ರೋಟಿ, ಪುಲ್ಕ, ನಾನ್ ಜೊತೆ ಇದನ್ನು ಸರ್ವ್ ಮಾಡ್ಬೋದು. ಮತ್ತು ಭಾಳ ಕಮ್ಮಿ ಇಂಗ್ರೀಡಿಯೆಂಟ್ಸ್ದಿಂದ ಹಾಕಿ ನಾವು ಇದನ್ನು ಕಡಿಮೆ ಇಂಗ್ರೀಡಿಯೆಂಟ್ಸ್ದಿಂದ ಮಾಡ್ತಾ ಇದ್ದೀನಿ. 10ರಿಂದ 12 ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ. ಬಿಸಿ ನೀರಿನಲ್ಲಿ ನೆನೆಸಿಡೋಣ. ಇಲ್ಲಿ ಪ್ಯಾನ್ದಲ್ಲಿ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಮತ್ತು ಕ್ಯಾರೆಟ್ಸ್ ಏನಿದೆಯಲ್ಲ ಈ ಥರ ಸ್ವಲ್ಪ ಮೀಡಿಯಮ್ ಸೈಜ್ ಚಿಕ್ಕದಾಗಿ ನಾನು ಈ ಥರ ಕಟ್ ಮಾಡಿಕೊಂಡು ಹೈ ಫ್ಲೇಮಲ್ಲಿಟ್ಟು 3ರಿಂದ 4 ನಿಮಿಷ ಅಷ್ಟು ನಾನು ಇದನ್ನು ಫ್ರೈ ಮಾಡಿಕೊಂಡೆ. ಈಗ ಇದನ್ನು ತೆಗಿತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಜಾಸ್ತಿ ಓವರ್ ಫ್ರೈನೂ ಮಾಡಬಾರ್ದು, ಸ್ವಲ್ಪ ಕ್ರಂಚಿಯಾಗಿ ಇರಲಿ, ಚಲೋ ಹತ್ತೈತೆ ಬಾಯಲ್ಲಿ ತಿನ್ನೋತ್ತಿಗೆ. ಮತ್ತು 4 ಲವಂಗ, ಒಂದು ಸ್ವಲ್ಪ ಚಕ್ಕೆ ಹಾಕ್ತಾಯಿದ್ದೀನಿ, ದಾಲ್ಚಿನ್ನಿ ಚಕ್ಕೆ, ಮತ್ತು ಒಂದು ಸ್ವಲ್ಪ 4ರಿಂದ 5 ಮೆಣಸಿನಕಾಳು ಇದನ್ನು ಹಾಕಿ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಇದನ್ನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಇದು ಉಳ್ಳಾಗಡ್ಡಿಯನ್ನು ಹಾಕ್ತಾಯಿದ್ದೀನಿ, ಚಿಕ್ಕದಾಗಿ ಈ ಥರ ಕಟ್ ಇಟ್ಟಿರುವಂಥದ್ದು. ಆಮೇಲೆ ಇದು ಅಲ್ಲ ಬೆಳ್ಳುಳ್ಳಿನ ಈ ಥರ 1 ಟೇಬಲ್ ಸ್ಪೂನಷ್ಟಾಗಿದೆ, ಎರಡೂ ಕೂಡಿ ಇದನ್ನು ಕ್ರಷ್ ಮಾಡಿಕೊಂಡು ಈ ಥರ ಇಟ್ಟಿದ್ದೆ ನಾನು. ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ 1 ಟೇಬಲ್ ಸ್ಪೂನ್ ಒಂದು ಮೀಡಿಯಮ್ ಸೈಜ್ದಷ್ಟು ನಾನು ಟೊಮೆಟೊಯನ್ನು ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಉಳ್ಳಾಗಡ್ಡಿ ಏನಿದೆ ಎಲ್ಲ ನಾನು ಹಾಕಿರೋ ಅಂಥದ್ದು, ಇದು ಕಲರ್ ಫುಲ್ ಚೇಂಜ್ ಆಗಿದೆ. ಆವಾಗ ನಾನು ಟೊಮೆಟೊಸನ್ನು ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಆನಿಯನ್ ಪೆಟಲ್ಸ್ ಅಂತ ಹೇಳ್ತೀವಲ್ಲ, ಉಳ್ಳಾಗಡ್ಡಿದು ಈ ಥರ ದೊಡ್ಡ ದೊಡ್ಡ ಆಗಿರುವಂಥ ಎಲೆ ಥರ ಇರುವಂಥ ಉಳ್ಳಾಗಡ್ಡಿಯನ್ನು ಹಾಕಿ ಇಲ್ಲೇ ಕೂಡ ನಾನು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ನೀವು ನೋಡ್ತಾ ಇರ್ಬೋದು, ಇದನ್ನು ನಾವೇನು ಗೋಡಂಬಿಯನ್ನು ನೆನೆಸಿಟ್ಟಿದ್ದೀವಲ್ಲ, 20ರಿಂದ 25 ನಿಮಿಷ ಆಯಿತು. ಸ್ವಲ್ಪ ಇದೇ ನೀರನ್ನು ಹಾಕಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಥರ ನಾವು ಇದನ್ನು ಗ್ರೈಂಡ್ ಮಾಡಬೇಕು. ನಾನು ಇದರಲ್ಲಿ 2 ಟೇಬಲ್ ಸ್ಪೂನಷ್ಟು ಪುಡಿ ಖಾರ ಹಾಕಿದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಹುರಿದಿಟ್ಟುಕೊಂಡಿರುವಂಥ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಓವರ್ ಫ್ರೈ ಮಾಡಬಾರ್ದು, ಇಲ್ಲಾಂದರೆ ಮಸಾಲೆ ಎಲ್ಲ ಹೊತ್ತು ಬಿಡುತ್ತೆ. 1ರಿಂದ 2 ನಿಮಿಷದಲ್ಲೇ ನಾನು ಇದನ್ನು ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಕೂಡ ಹಾಕಿ ನಾನು ಹಾಕ್ತಾಯಿದ್ದೀನಿ ಗೋಡಂಬಿ ಪೇಸ್ಟ್. ಈ ಥರ ಮಿಕ್ಸ್ ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರೀಮಿ ಮತ್ತು ಎಷ್ಟು ಡಿಲಿಷಿಯಸ್ ಆಗಿ ನಮ್ಗೆ ಕಾಣ್ತಾ ಇದೆ ಇದು ರೆಸಿಪಿ. ಇದು ಒಣ ಮೆಣಸಿನ್ಕಾಯಿ ಅಂತ ಹೇಳ್ತೀವಲ್ಲ, 4ರಿಂದ 5 ಇದು ಕೂಡ ಹಾಕ್ತಾಯಿದ್ದೀನಿ. ತುಂಬ ಸ್ಪೈಸಿ ಟೇಸ್ಟಿ ಮಾಡ್ತಾಯಿದ್ದೀನಿ. ಮತ್ತು 1 ಕಪ್ನಷ್ಟು 1.5 ಕಪ್ನಷ್ಟು ನಾನು ನೀರನ್ನು ಹಾಕಿ ಇಲ್ಲಿ ಕುದಿಯಲು ಬಿಡ್ತೀನಿ. ಇದಕ್ಕೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರು ಕೂಡ ಬಂದಿದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ಚೆನ್ನಾಗಿ ಕುದಿಯಲು ಬಿಡೋಣ. 4ರಿಂದ 5 ನಿಮಿಷ ಇದು ಕುದಿಯಲು ಬಿಡೋಣ. ಈಗ ಇದು ಕುದೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಈಗ ನಾವು ಕ್ಯಾರೆಟನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಹಾಕೋಣ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಹಾಕಿದ ನಂತರ ಕೂಡ ನಾವು ಇದನ್ನು 3ರಿಂದ 4 ನಿಮಿಷ ಮತ್ತೆ ಇದನ್ನು ಬಾಯ್ಲ್ ಮಾಡಬೇಕು, ಕುದಿಯಲು ಬಿಡಬೇಕು. ಒಂದು ಸ್ವಲ್ಪ ಚಿಟಿಕೆ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಕು. ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ. ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ 1ರಿಂದ 2 ನಿಮಿಷ ಮತ್ತು ಸ್ವಲ್ಪ ಬಾಯ್ಲ್ ಮಾಡೋಣ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರೀಮಿ ಕ್ಯಾರೆಟ್ ಕರಿ ರೆಡಿಯಾಗಿದೆ. ಇದನ್ನು ನಾನು ಗಾರ್ನಿಷ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪಿನಿಂದ. ಭಾಳ ಟೇಸ್ಟಿ, ಯಮ್ಮಿ ಮತ್ತು ಸ್ಪೈಸಿ ಕ್ಯಾರೆಟ್ ಕರಿ ಏನಿದೆ ಅಲ್ಲ ರೆಡಿಯಾಗಿದೆ. ಚಪಾತಿ, ರೋಟಿ, ಪುಲ್ಕ, ನಾನ್ ಜೊತೆ ಸರ್ವ್ ಮಾಡ್ಬೋದು. ತುಂಬ ಒಳ್ಳೆಯದು ರೆಸಿಪಿ ಇದು, ಭಾಳ ಈಸಿ ಕೂಡ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ತೀರಿ ಅಂತ ಭಾವಿಸ್ತೀನಿ. ಮತ್ತು ಇದೇ ಥರ ವಿಡಿಯೋಗಾಗಿ ನೋಡ್ತಾ ಇರಿ. ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಬೆಲ್ ಐಕನ್ನು ಹೊಡೆದಿಡ್ರಿ, ಮುಂದಿನ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ದಲ್ಲಿ ಬರುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಮಸ್ಕಾರ, ಬಾಯ್ ಬಾಯ್.